ಈಗ ನಮ್ಮ ಕೈಲಿರೋದು ಟ್ರೂಕ್ ಬಡ್ಸ್ A1 ಅಂತ. ಇದರ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಹೈಬ್ರಿಡ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆಯ ವಿಷಯ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಈ ರೀತಿ ಬರೋದು ತುಂಬಾನೇ ಕಡಿಮೆ ಅಂಡ್ ಟ್ರೂಕ್ ಅದನ್ನ ಮಾಡಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ 10mm ನ ಟೈಟೇನಿಯಂ ಡ್ರೈವರ್ ಅನ್ನ ಯೂಸ್ ಮಾಡಿದರೆ ಒಂದು ಸಿನಿಮ್ಯಾಟಿಕ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಕೊಬಹುದು. 10mm ನ ಟೈಟೇನಿಯಂ ಡ್ರೈವರ್ ಅನ್ನ ಯೂಸ್ ಮಾಡಿದರೆ ನಮಗೆ ಒಂದು ಸಿನಿಮ್ಯಾಟಿಕ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಕೊಬಹುದು. ಕ್ವಾಡ್ ಮೈಕ್ ಸಪೋರ್ಟ್ ಇದೆ, ಇದರಲ್ಲಿ ಎನ್ವೈರ್ಮೆಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಇದೆ, ಸೊ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಇನ್ಸ್ಟಂಟ್ ಪೇರಿಂಗ್ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ. 50 ಮಿಲಿಸೆಕೆಂಡ್ ನ ಅಲ್ಟ್ರಾ ಲೋ ಲೇಟೆನ್ಸಿ ಡೆಡಿಕೇಟೆಡ್ ಗೇಮಿಂಗ್ ಮೋಡ್ ಅನ್ನು ಕೊಟ್ಟಿದ್ದಾರೆ. 48 ಗಂಟೆಗಳ ಕಾಲ ಚಾರ್ಜಿಂಗ್ ಟೈಮ್ ನಿಲ್ಲುತ್ತೆ. ಮತ್ತೆ 3 EQ ಪ್ರಿಸೆಟ್ ಗಳನ್ನ ಕೊಟ್ಟಿದ್ದಾರೆ, ತುಂಬಾನೇ ಒಳ್ಳೆ ವಿಷಯವಾಗಿದೆ. ಮತ್ತೆ ಇದರಲ್ಲಿ ಆಂಬಿಯಂಟ್ ಟ್ರಾನ್ಸ್ಪರೆನ್ಸಿ ಮೋಡ್ ಅನ್ನ ಕೊಡ್ತಿದ್ದಾರೆ ಹಾಗೂ ಈ ಒಂದು ಏರ್ಬಡ್ಸ್ ಗೆ 1 ಇಯರ್ ನ ವಾರಂಟಿಯನ್ನ ಕೊಡ್ತಿದ್ದಾರೆ. ಬಾಕ್ಸ್ ನ ಒಳಗಡೆ ಒಂದು ಯೂಸರ್ ಮ್ಯಾನುವಲ್ ಅನ್ನ ಕೊಟ್ಟಿದ್ದಾರೆ. ಒಂದು ವಾರಂಟಿ ಕಾರ್ಡ್, ಎಕ್ಸ್ಟ್ರಾ ಬಡ್ಸ್, ಟೈಪ್ಸ್ ಇನ್ ಚಾರ್ಜಿಂಗ್ ಕೇಬಲ್, ಇನ್ನು ಇಯರ್ ಬಡ್ಸ್ ಅನ್ನ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿ ಇದರ ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ ಮತ್ತೆ ಕಿವಿಯಲ್ಲಿ ಹೇಗೆ ಕಂಫರ್ಟ್ ಆಗಿ ಕುತ್ಕೊಳ್ಳುತ್ತೆ, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಅದ್ರ ಬಗ್ಗೆ ಎಲ್ಲ ನಾವು ನೋಡೋಣ. ಇನ್ನು ಈ ಒಂದು ಇಯರ್ ಬಡ್ಸ್ ನ ಕೇಸ್ ನೋಡೋದಾದ್ರೆ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಚಾರ್ಜಿಂಗ್ ಇಂಡಿಕೇಶನ್ ಲೈಟ್ ಬರುತ್ತೆ ಹಾಗೂ ಇಲ್ಲಿ ಟೈಪ್ಸ್ ಇನ್ ಚಾರ್ಜಿಂಗ್ ಇಂಟರ್ಫೇಸ್ ಅನ್ನ ನೋಡ್ಕೊಬಹುದು. ಈ ಇಯರ್ ಬಡ್ಸ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ ಫಸ್ಟ್ ಇದರ ಒಂದು ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡೋಣ. ತುಂಬಾನೇ ಲೈಟ್ ವೆಯ್ಟ್ ಆಗಿದೆ, ಕಿವಿಯಲ್ಲಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ತಿದೆ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ವೆಯ್ಟ್ ಇಲ್ದಿರೋ ಕಾರಣ ನಮ್ಮ ಕಿವಿಯಲ್ಲಿರೋದೇ ಸಮ್ಟೈಮ್ಸ್ ಗೊತ್ತಾಗಲ್ಲ. ಸೊ ಅಷ್ಟು ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಬೇಸ್ ಎಫೆಕ್ಟ್ ಹೇಗಿದೆ ಅಂತ ಕೇಳೋದಾದರೆ ಒಂದು ಮಟ್ಟಿಗೆ ಓಕೆ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಇದರ ಒಂದು ಬ್ಯಾಟ್ರಿ ಬ್ಯಾಕಪ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ಈ ಒಂದು ಏರ್ಬಡ್ಸ್ ತುಂಬಾ ಇಷ್ಟ ಆಯಿತು. ಸೊ ಟ್ರೂಕ್ ಬಡ್ಸ್ A1 ನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದ್ರೆ 1299 ರೂಪಾಯಿಗೆ ಅವೈಲೇಬಲ್ ಇದೆ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡ್ಕೊಬಹುದು. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನೂ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.